ಸವಣೂರು ರೈತ ಸಂಪರ್ಕ ಕೇಂದ್ರದಲ್ಲಿ ಭಾರೀ ಹೈಡ್ರಾಮಾ ಆಗಿದೆ. ಶಾಸಕರ ಸಹೋದರರ ವಿರುದ್ಧವಾಗಿ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಸಕರ ಸಹೋದರನ ವಿರುದ್ಧ ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸಿ ಸವಣೂರು ರೈತ ಸಂಪರ್ಕ ಕೇಂದ್ರದಲ್ಲಿ ಹೈಡ್ರಾಮಾ ಆಗಿಬಿಟ್ಟಿದೆ. ಶಾಸಕರ ಅಧಿಕಾರ ದುರುಪಯೋಗ ಅಂತ ರೈತರು ಕಿಡಿಕಾರ್ತಾ ಇದ್ದಾರೆ. ಬೀಜ ವಿತರಣೆಗೆ ಚಾಲನೆಯನ್ನ ಕೊಡಬೇಕಾಗಿತ್ತು ಶಾಸಕ ಪಠಾಣ್ ಅವರು. ಅವರ ಬದಲಾಗಿ ಬೀಜ ವಿತರಣೆಗೆ ಸಹೋದರ ಚಾಲನೆ ಕೊಡಬೇಕು ಅಂತ ಹೇಳಿ ಬರ್ತಾರೆ. ಯಾಸಿರ್ ಅಹಮದ್ ಖಾನ್ ಪಠಾಣ್ ಸೋದರ ಚಾಲನೆ ಕೊಟ್ಟಿದ್ದಾರೆ. ಮೊಹಮ್ಮದ್ ಮುನ್ನಾ ಪಠಾಣ್ ವಿರುದ್ಧವಾಗಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಸಕರು ಬರುವವರೆಗೂ ಬೀಜವನ್ನ ಕೊಡೋದಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅಧಿಕಾರಿಗಳ ವಿರುದ್ಧವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರೈತರು. ಒಂದ್ ಕಡೆ ಅಧಿಕಾರಿಗಳು ಬೀಜ ಕೊಡೋದಿಲ್ಲ ಅಂತ ಹೇಳಿ ಒಂದು ಕಡೆ, ಮತ್ತೊಂದು ಕಡೆ ಶಾಸಕರು ಬರಬೇಕಾಗಿತ್ತು ಬೀಜ ವಿತರಣೆ ಮಾಡಲಿಕ್ಕೆ ಅಥವಾ ಚಾಲನೆಯನ್ನ ಕೊಡಲಿಕ್ಕೆ. ಶಾಸಕ ಪಠಾಣ್ ಅವರು ಬರಬೇಕಾಗಿತ್ತು, ಬಟ್ ಅವ್ರು ಬಂದಿಲ್ಲ. ಅವರ ಬದಲಾಗಿ ಮುನ್ನಾ ಪಠಾಣ್ ಅವರು ಬಂದಿರ್ತಾರೆ. ಇದಕ್ಕಾಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಗೆಲ್ಸಿರೋದು ಯಾರು? ಅವ್ರು ತಾನೇ ಬರಬೇಕು ಇಲ್ಲಿ. ಅವರು ಹೊರತುಪಡಿಸಿ ಅವರ ಸಹೋದರ ಬಂದಿದ್ದಾರೆ ಅನ್ನೋದು ಮೊದಲನೇ ರೀತಿಯಾಗಿ ಅವರ ಆಕ್ರೋಶಕ್ಕೆ ಕಾರಣವಾಯಿತು. ನಾವು ಓಟ್ ಹಾಕಿ ಗೆಲ್ಸಿರುವಂಥದ್ದು ಎಸ್ ಪಠಾಣ್ ಅವರನ್ನ, ಆದರೆ ಅವರು ಅವರ ಸಹೋದರನನ್ನ ಮುನ್ನಾನ ಕಳಿಸಿದಾರಲ್ಲ ಅಂತ ಹೇಳಿ ಆಕ್ರೋಶಕ್ಕೆ ಅದು ಕಾರಣವಾಯಿತು. ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅವರ ಬದಲಾಗಿ ಯಾಕೆ ಕಳಿಸಬೇಕು? ಅವರ ಬದಲಾಗಿ ಅವ್ರನ್ನೇ ನಿಲ್ಲಿಸಬೇಕಾಗಿತ್ತು. ನಾವು ಅವ್ರಿಗೆ ಓಟ್ ಹಾಕಿ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಎಸ್ ವೀರೇಶ್, ಏನಾಯ್ತು, ಯಾಕಾಯ್ತು ಘಟನೆ ಇದು? ಸೊ ಏನಿದೆ ಮಾಹಿತಿ? ಸುಮಾ, ಏನು ನಿನ್ನೆ ಸಂಜೆ ಶಾಸಕ ಯಾಸಿರ್ ಖಾನ್ ಪಠಾಣ್ ಅವರು ರೈತ ಸಂಪರ್ಕದಲ್ಲಿ ಬೀಜ ವಿತರಣೆ ಮಾಡುವಂತ ಕಾರ್ಯಕ್ರಮ ಇತ್ತು. ಆದ್ರೆ ಅದರ ಶಾಸಕರ ಬದಲಾಗಿ ಅವರ ಸಹೋದರ ಮೊಹಮ್ಮದ್ ಮುನ್ನಾ ಅವರು ಕೂಡ ಬೀಜ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ರೈತರು ಸಾಕಷ್ಟು ಒಂದು ಗರಂ ಆಗಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಶಾಸಕರ ಬದಲಾಗಿ ಅಧಿಕಾರ ದುರುಪಯೋಗವನ್ನ ಅವರ ಸಹೋದರ ಬಳಸಿಕೊಂಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಇಟ್ಕೊಂಡು ಅಲ್ಲಿನ ರೈತರು ಸಾಕಷ್ಟು ಒಂದು ಕೆಲ ಕಾಲ ಪ್ರತಿಭಟನೆ ಮಾಡಿ ಅಧಿಕಾರಿಗಳು ಮತ್ತೆ ಶಾಸಕ ಸಹೋದರನ ವಿರುದ್ಧ ಕೂಡ ಪ್ರತಿಭಟನೆ ನಡೆಸಿದಂತ ಘಟನೆ ಕೂಡ ನಡೆದಿರುವಂತದ್ದು. ಜನಪ್ರತಿನಿಧಿಗಳು ಅಧಿಕಾರ ಸಿಗೋವರೆಗೂ ಒಂದು, ಅಧಿಕಾರ ಸಿಕ್ಕ ಮೇಲೆ ಒಂದು ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಶಾಸಕರು ತಾವಿಲ್ಲ ಅಂದ್ರೆ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ರೈತರಿಗೆ ಬೀಜದ ವಿತರಣೆ ಮಾಡಬಹುದಾಗಿತ್ತು. ಆದ್ರೆ ಅದರ ಬದಲಾಗಿ ಕುಟುಂಬದ ಸಹೋದರನ ಈ ರೀತಿಯಾದಂತ ಒಂದು ಹೆಸರು ಮಾಡ್ಕೊಳ್ಳಿಕ್ಕೆ, ಅಂದ್ರೆ ಕುಟುಂಬದ ಹೆಸರು ಮಾಡ್ಕೊಳ್ಳಿಕ್ಕೆ ಸಹೋದರನನ್ನ ಬೀಜ ವಿತರಣೆ ಕೇಂದ್ರಕ್ಕೆ ಬಿಟ್ಟು ಬೀಜ ವಿತರಣೆಗೆ ನೀಡೋದಕ್ಕೆ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಶಾಸಕರಾದವರು ತಾವು ಬರೋದಿಲ್ಲ ಅಂತ ಹೇಳಿದ್ರೆ ನಾವು ರೈತರು ಕೂಡ ಬೀಜ ಇಸ್ಕೊಳ್ಳೋದಕ್ಕೆ ಬರ್ತಾ ಇದ್ದಿಲ್ಲ. ಆದ್ರೆ ಅದ್ರ ಬದಲಾಗಿ ತಮ್ಮ ಕುಟುಂಬದ ಒಂದು ಪ್ರಚಾರವನ್ನ ರಾಜಕೀಯದಲ್ಲಿ ಬಳಸಿಕೊಂಡು ಈ ರೀತಿಯಾದಂತಹ ಒಂದು ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನೋ ಒಂದು ಆಕ್ರೋಶವನ್ನ ರೈತರು ಹೊರಹಾಕಿರುವಂತದ್ದು. ಹೀಗಾಗಿ ಶಾಸಕರು ಕೂಡ ನಿನ್ನೆ ಬೇರೆ ಕಡೆ ಪ್ರವಾಸ ಇರೋದ್ರಿಂದಾಗಿ ಅವರು ತಮ್ಮ ಸಹೋದರರನ್ನ ಆ ಸ್ಥಳಕ್ಕೆ ಕಳಿಸಿರುವಂತದ್ದು. ಹೀಗಾಗಿ ರೈತರು ಕೆಲ ಕಾಲ ಏನು ಶಾಸಕರ ಸಹೋದರನ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿರುವಂತದ್ದು. ಸುಮಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.